ಮೈಸೂರಿನಲ್ಲಿ ಈ ಬಾರಿ 100ನೇ ವರ್ಷದ ಕರಗ ಉತ್ಸವ ನಡೀತಾ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾರಂಭ ಮಾಡಿದ್ದ ಈ ಕರಗ ಉತ್ಸವ ನಾಡು ಮತ್ತೆ ಜನರ ಸಮೃದ್ಧಿಗಾಗಿ ಆರಂಭ ಮಾಡಿದ ಉತ್ಸವ ಆಗಿದೆ. ಮೈಸೂರಿನ ಇಟ್ಕೆಗೂಡು ಬಡಾವಣೆಯಲ್ಲಿ ಕಾಲರಾ ಸೇರಿ ಹಲವು ಕಾಯಿಲೆಗಳಿಂದ ಜನರು ಮೃತಪಡುತ್ತಿದ್ರು. ಈ ವೇಳೆ ಹಿರಿಯರು ಸೇರಿ ಮಾರಿಯಮ್ಮನ ಆರಾಧನೆಗೆ ಮುಂದಾದ್ರು. ಅಂದು ಶುರುವಾದ ಈ ಆಚರಣೆ ಇಂದಿಗೂ ಮುಂದುವರಿಯುತ್ತಿದ್ದು, ಈ ಬಾರಿ 100ನೇ ವರ್ಷದ ಅದ್ದೂರಿ ಕರಗ ಉತ್ಸವ ನಡೀತಾ ಇದೆ. ವಿಶೇಷ ಅಂದ್ರೆ ಇಲ್ಲಿ ಕರಗ ಉತ್ಸವದ ಪೂಜೆ ಪ್ರಾರಂಭ ಮಾಡುವ ದಿನವೇ ರಣ ಬಿಸಿಲಿನಲ್ಲೇ ಮೊದಲ ಮಳೆಯಾಗಿ ಪವಾಡ ಸೃಷ್ಟಿಸುತ್ತೆ. ಇದು ಹಿಂದಿನಿಂದಲೂ ಬಂದ ನಂಬಿಕೆಯಾಗಿದ್ದು, ಈ ಬಾರಿಯೂ ಹಾಗೇ ಆಗಿದೆ. ಸದ್ಯ ಮೇ 15ರ ಬುಧವಾರದಿಂದ ಮೈಸೂರು ಕರಗ ಉತ್ಸವ ನಡೀತಾ ಇದೆ. ಇದೊಂದು ಇತಿಹಾಸ ಪ್ರಸಿದ್ಧ ಉತ್ಸವ ಅಂದ್ರೂ ಕೂಡ ತಪ್ಪಾಗಲಾರದು. ನೀವು ಕೂಡ ನಿಮ್ಮ ಕುಟುಂಬ ಸಮೇತರಾಗಿ ಈ ಉತ್ಸವದಲ್ಲಿ ಭಾಗಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಿ ಅನ್ನೋದಷ್ಟೇ ನಮ್ಮ ಆಶಯ.